Jai Shri Ram, guys. I hope all are well. ನಾವು ಫಸ್ಟ್ ರೀಚ್ ಆಗಿದ್ದು ಚರ್ಚ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು ಚರ್ಚ್ ಅಂತೂ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಅರಮನೆ ಕಡೆಗೆ. ಫೈನಲಿ ಮೈಸೂರು ಅರಮನೆ ರೀಚ್ ಆದ್ವಿ. ದೆನ್ ಅಂತೂ ಇತಿಹಾಸದ ಮಧ್ಯನೇ ಬಂದು ನಿಂತಿದ್ದೀವೇನೋ ಅಂತ ಅನಿಸ್ತಾ ಇತ್ತು. ಒಂದು ಓಲ್ಡ್ ಪೇಂಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು. ಆ್ಯಂಡ್ ನೋಡ್ತಾ ಮುಂದೆ ಹೋದ್ವಿ. ದೆನ್ ಇಲ್ಲಂತೂ ಎಲ್ಲ ಹಳೆ ಕಾಲದ ವಸ್ತುಗಳನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ರು. ನೋಡ್ಬೇಕಂತೂ ಸಖತ್ತಾಗಿತ್ತು. ಲೈಕ್ ಫಾರ್ ಅಸ್ ಇಟ್ಸ್ ಇನ್ಸ್ಪಿರೇಷನ್. ಆ್ಯಂಡ್ ಇವಾಗಲೇ ಇಷ್ಟು ಶೈನ್ ಆಗಿದೆ. ಇನ್ನು ದಸರಾ ಟೈಮಲ್ಲಂತೂ ಇದೇ ಸೆಂಟ್ರ್ ಆಫ್ ದಿ ಪಾಯಿಂಟ್ ಆಗಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇದೆಲ್ಲ ನೋಡಿದರೆ ಆಗಿನ ಟೆಕ್ನಾಲಜಿ ನೋಡಿದರೆ ದಿಸ್ ಇಸ್ ನಥಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಗ್ರ್ಯಾಂಡ್ ಹಾಲ್ಸ್ ಎಲ್ಲ ಅಂತೂ ಸಕ್ಕತ್ತಾಗಿತ್ತು. ಕಲರ್ಫುಲ್ ಸೀಲಿಂಗ್ ಎಲ್ಲ ನೋಡಿದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡಲ್ಲೇ ಕೆಲವು ಪಿಕ್ಚರ್ಸ್ ತಗೊಂಡು ನೋಡ್ತಾ ಮುಂದೆ ಹೋಗ್ತಾಯಿದ್ವಿ. ಆ್ಯಂಡ್ ಈ ಅರಮನೆ ಇಂಡೋ ಸ್ಯಾಕ್ಸನಿಕ್ ಸ್ಟೈಲಲ್ಲಿ ಬಿಲ್ಡ್ ಆಗಿದೆ ಅಂತೆ. ವಿಚ್ ಈಸ್ ಮಿಕ್ಸ್ಡ್ ವಿತ್ ಹಿಂದೂ, ಮೊಘಲ್ ಆ್ಯಂಡ್ ಘಾತಿಕ್ ಸ್ಟೈಲ್ ಅಂತ ಹೇಳ್ಬೋದು. ಈಸ್ ಕರ್ನಾಟಕಸ್ ಕಲ್ಚರ್ ಆ್ಯಂಡ್ ಪ್ರೈಡ್. ಅರಮನೆ ಸುತ್ತಲೂ ಟೆಂಪಲ್ಸ್ ಇದ್ದಿದ್ದರಿಂದ ನಾನು ನನ್ನ ಫ್ರೆಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ದೇವರ ದರ್ಶನ ತಗೊಂಡು ನೆಕ್ಸ್ಟ್ ನಾವು ಹೊರಡ್ತಾ ಇದ್ವಿ. ಆ್ಯಂಡ್ ಇನ್ನೇನು ಗೇಟ್ ದಾಟಿ ಹೋಗ್ಬೇಕನ್ನೋಷ್ಟರಲ್ಲಿ ಆನೆ ಕಾಣ್ತು ನಮಗೆ. ದೆನ್ ವಿ ವೆಂಟ್ ದೇರ್ ಆ್ಯಂಡ್ ಅವಳ ಹೆಸರು ಪ್ರೀತಿ. ತುಂಬಾ ಕಾಮಾಗಿದ್ಲು. ದೆನ್ ಇನ್ನೊಂದು ಟೆಂಪಲ್ ಇತ್ತು. ಅಲ್ಲಂತೂ ಕಿಂಗ್ಸ್ ಹಂಗೆ ಮಲ್ಕೊಂಡಿದ್ರು. ಹೇಗೂ ರಶಲ್ಲಿ ಮತ್ತೆ ಕಾಲೇಜ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಫಂಕ್ಷನಿಗೆ ಜಾಯ್ನ್ ಆದ್ವಿ. ಫಂಕ್ಷನ್ ಮುಗಿಸ್ಕೊಂಡು ನಾವು ರಿಟರ್ನ್ ಮಂಗಳೂರು ಕಡೆಗೆ.